ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಕನ್ನಡ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ICC ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ 7ನೇ ಹಾಗೂ 8ನೇ ಮ್ಯಾಚ್ ಕಂಪ್ಲೀಟ್ ಆಯಿತು. ಅದರ ಹೈಲೈಟ್ಸ್ಗೆ ಸ್ವಾಗತ. ಮೊದಲನೇದಾಗಿ ಇಟಲಿ ವರ್ಸಸ್ ಸ್ಕಾಟ್ಲ್ಯಾಂಡ್ ಮ್ಯಾಚ್ ಇತ್ತು. ಇದು ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿತ್ತು. ಹಾಗೆ ಇಟಲಿಯವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಇಟಲಿಗೆ ಇದು ಫಸ್ಟ್ ವರ್ಲ್ಡ್ ಕಪ್ ಮ್ಯಾಚ್ ಆಗಿತ್ತು. ಒಂದು ಆ್ಯಾವ್ರೇಜ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲ್ಯಾಂಡ್ ಅವರು 20 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 207 ರನ್, ಒಂದು ಉತ್ತಮವಾದ ಸ್ಕೋರ್ನೇ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಓಪನರ್ಸ್ ಆದ ಜಾರ್ಜ್ ಮುನ್ಸಿ ಹಾಗೂ ಜೋನ್ಸ್ ಅವರು 100+ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟರು. 126 ರನ್ ಪಾರ್ಟ್ನರ್ಶಿಪ್ 83 ಅಲ್ಲಿ ಕೊಟ್ಟರು. ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಕೂಡ ಆಗಿತ್ತು. ಮುನ್ಸಿ ಅವರು 54 ಬಾಲಿಗೆ 84 ರನ್ ಹೊಡೆದ್ರು. 13 4 2 6 ಇನ್ಕ್ಲೂಡ್ ಆಗಿತ್ತು. ಸೊ ಈ ಪ್ರದರ್ಶನಕ್ಕೆ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಇನ್ನು ಜೋನ್ಸ್ ಅವರು 37 ರನ್ ಹೊಡೆದ್ರು. ನೆಕ್ಸ್ಟ್ ಬಂದಂಥ ಬ್ರ್ಯಾಂಡನ್ ಮ್ಯಾಕ್ಮುಲನ್ ಅವರು 41, ಹಾಗೆ ರಿಚಿ ಬ್ರಿಂಗ್ಮನ್ ಕ್ಯಾಪ್ಟನ್ ಅವರು 15 ರನ್, ಹಾಗೆ ಕೊನೆಯದಾಗಿ ಲಿಸ್ಕ್ ನಾಟ್ಔಟ್ ಆಗಿದೆ 22 ರನ್ ಹೊಡೆದು. ಇನ್ನು ಅಲಿ ಹಸನ್, ಸ್ಟ್ವೇಟ್, ಡಾರ್ಕಾಸ್ ಮಟ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರಿ ಇಟಲಿ ಪರ ಅಂತ ಹೇಳ್ಬೋದು. ಇನ್ನೂ ಉತ್ತಮವಾದ ಪ್ರದರ್ಶನ ಕೊಡ್ಬೋದಿತ್ತು. ಸ್ವಲ್ಪ ಫೀಲ್ಡಿಂಗ್ನಲ್ಲಿ, ಬಾಲಿಂಗ್ನಲ್ಲಿ ಇನ್ನೂ ಸುಧಾರಣೆ ಅವಕಾಶ ಇತ್ತು ಕೆಲವೊಂದು. ಆದರೆ ಇಟಲಿಯವರು ಫಸ್ಟ್ ವರ್ಲ್ಡ್ ಕಪ್ ಆಗಿರೋದು ಓಕೆ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲೂ 16.4 ಓವರ್ಗಳಲ್ಲಿ 134 ರನ್ಗೆ ಆಲ್ಔಟ್ ಆದರು. ಇದರಿಂದ ಸ್ಕಾಟ್ಲ್ಯಾಂಡ್ ಅವರು 73ರಿಂದ ಗೆದ್ದರು. ಕೆಲವರು ಉತ್ತಮ ಪ್ರದರ್ಶನ ಕೊಟ್ಟರು ಬ್ಯಾಟಿಂಗ್ನಲ್ಲಿ ಅಂತ ಹೇಳ್ಬೋದು. ಬೆನ್ ಮೆನೆಟಿ ಅನ್ನೋರು 50 ಹೊಡೆದ್ರು 31 ಬಾಲಿಗೆ 52. JJ ಸ್ಮಿಟ್ಸ್ ಅನ್ನೋರು 11 ಬಾಲಿಗೆ 22 ಹೊಡೆದ್ರು. ಹಾಗೆ ಮನೆಟಿ 35 ಬಾಲಿಗೆ ಹ್ಯಾರಿ ಮನೆಟಿ ಅವರು 25 ಬಾಲಿಗೆ 37 ರನ್ ಹೊಡೆದ್ರು. ಇದೊಂದು ಉತ್ತಮ ಪ್ರದರ್ಶನ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಮಿಚೆಲ್ ಲಿಸ್ಕ್ ಅವರು 4 ವಿಕೆಟ್ ಕೂಡ ಪಡ್ಕೊಂಡ್ರು. ಇವರು 4 ಓವರಲ್ಲಿ 17 ರನ್ ಕೊಟ್ಟು 4 ವಿಕೆಟ್ ಪಡ್ಕೊಂಡ್ರು. ಇನ್ನು ಮಾರ್ಕ್ ವೈಟ್ ಅವರು 4 ಓವರಲ್ಲಿ 24 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು. ಇನ್ನು ಕ್ರೂರಿ, ವೀಲ್ ಹಾಗೆ ಡೇವಿಡ್ಸನ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಸ್ಕಾಟ್ಲ್ಯಾಂಡಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗಿದ್ದು. ಸ್ವಲ್ಪ ವೀಕ್ ಟೀಮ್ ವಿರುದ್ಧ ಆಡಿ ಈಸಿಯಾಗಿ 2 ಪಾಯಿಂಟ್ ಕೂಡ ಗೆದ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಮಿಚೆಲ್ ಲಿಸ್ಕ್ ಅವರ ಪರ್ಫಾರ್ಮೆನ್ಸ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ದೊರೀತು. 5 ಬಾಲಿಗೆ 22 ರನ್ ಹೊಡೆದಿದ್ರು. ಹಾಗೆ ಬಾಲಿಂಗ್ನಲ್ಲಿ 4 ಓವರ್ಗೆ 17 ರನ್ ಕೊಟ್ಟು 2 ವಿಕೆಟ್ ಕೂಡ ಪಡ್ಕೊಂಡಿದ್ರು. ಹಾಗಾಗಿ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು ವೆಸ್ಟ್ ಇಂಡೀಸ್ ಮೇಲೆ ಫಸ್ಟ್ ಮ್ಯಾಚ್ ಸೋತಿದ್ರು. ಈ ಮ್ಯಾಚ್ ಗೆದ್ದು ಈಗ ಸೆಕೆಂಡ್ ಪೊಸಿಷನಲ್ಲಿದ್ದಾರೆ ಸ್ಕಾಟ್ಲ್ಯಾಂಡ್ ಅವರು. ಯಾಕಂದರೆ ಇಂಗ್ಲೆಂಡ್ಗಿಂತ ಉತ್ತಮವಾದ ರನ್ ರೇಟ್ ಹೊಂದಿದ್ದಾರೆ. ಹಾಗಾಗಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 8ನೇ ಮ್ಯಾಚು ಜಿಂಬಾಬ್ವೆ ವರ್ಸಸ್ ಒಮನ್ ಅನ್ನೋ ಮ್ಯಾಚ್ ನಡೀತು. ಇದು ಸೆಹರಾ ಸ್ಪೋರ್ಟ್ಸ್ ಕ್ಲಬ್ ಕೊಲಂಬೋದಲ್ಲಿ ನಡೀತು. ಹಾಗೆ ಜಿಂಬಾಬ್ವೆ ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಒಮಾನ್ ಅವರು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಕೇವಲ 19.5 ಓವರ್ಗಳಲ್ಲಿ ಆಲ್ಔಟ್ ಆದರು. ಬ್ಯಾಟಿಂಗ್ನಲ್ಲಿ ನೋಡಿದ್ರೆ ಕೊನೆಯಲ್ಲಿ ಮಿಡಲ್ ಆರ್ಡರ್ ಅಂತಲೂ ಹೇಳೋಕ್ಕಲ್ಲ, ಕೊನೆಯಲ್ಲಿ ಫಿನಿಷರ್ಸ್ ಮೊಹಮ್ಮದ್ ಅವರು 25, ಹಾಗೆ ಶುಕ್ಲಾ 28 ರನ್ ಹೊಡೆದ್ರು. ಕೊನೆಯ ಬಾಲರ್ ನದೀಮ್ ಖಾನ್ ಅವರು 20 ರನ್ ಹೊಡೆದು. ಅದು ಬಿಟ್ಟರೆ ಯಾರಿಂದನೂ 2 ಅಂಕಿ ಸ್ಕೋರ್ ಬಂದಿಲ್ಲ. ಇನ್ನು ನಾಗವರ್ ಅವರು 3 ವಿಕೆಟ್ ತೊಗೊಂಡ್ರು. ಬ್ಲೆಸ್ಸಿಂಗ್ ಮುಜಾರ್ಬಾನಿ ಅಂತವರು RCB ಕೂಡ ಆಡಿದರು ಹೋದ ವರ್ಷ. ಲೈಕ್ ಫೈನಲ್ಗೆ ಸಮ್ ಬಾಲರ್ ಬದಲು ರಿಪ್ಲೇಸ್ ಆಗಿ ಬಂದಿದ್ರು, ಯಾವುದೇ ಮ್ಯಾಚ್ ಆಡಿರಲಿಲ್ಲ. ಇವರು 4 ಓವರಿಗೆ 1 ಮೇಡಿನ್ ಸಹಿತ 16 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು. ಅದಕ್ಕೋಸ್ಕರ ಅವರಿಗೆ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಬ್ರಾಡ್ ಇವಾನ್ಸ್ ಅವ್ರಿಗೆ 3 ವಿಕೆಟ್ ಸಿಕ್ತು. ಸಿಕಂದ್ ರಾಜಾ ಕ್ಯಾಪ್ಟನ್ ಅವರಿಗೆ 1 ವಿಕೆಟ್ ಸಿಕ್ತು. ಇನ್ನು ಈಸಿ ಟಾರ್ಗೆಟ್ ಬೆನ್ನತ್ತಿದ ಜಿಂಬಾಬ್ವೆ ಅವರು 13.3 ಓವರ್ಗಳಲ್ಲಿ 2 ವಿಕೆಟ್ ಕಳ್ಕೊಂಡು 106 ರನ್ ಹೊಡೆದ್ರು. ಇದರಿಂದ ಜಿಂಬಾಬ್ವೆ 8 ವಿಕೆಟಿಂದ ಗೆದ್ದರು. ಸ್ವಲ್ಪ ಒಳ್ಳೆಯ ರನ್ ರೇಟು ಸಿಕ್ತು ಇವರಿಗೆ. ಓಪನ್ ಆದ ಬ್ರೈನ್ ಬೆನೆಟ್ ಅವರು 48 ಹೊಡೆದ್ರು. ಮರುಮಾನಿ ಅವರು 21 ಹೊಡೆದ್ರು. ಬ್ರೆಂಡನ್ ಟೈಲರ್ ಅವರು 30 ಬಾಲಿಗೆ 31 ರನ್ ಹೊಡೆದ್ರು. ನಾಟ್ ರಿಟೈರ್ಡ್ ಔಟ್ ಆದರು. ಸಿಕಂದರ್ ರಾಜಾ ಅವರು 2 ಬಾಲಿಗೆ 5 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಮೆಹಮೂದ್ ಅವರು 2 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ಜಿಂಬಾಬ್ವೆಗೆ ಒಂದು ಈಸಿಯಾಗಿ 2 ಪಾಯಿಂಟ್ ಸಿಕ್ತು ಅಂತ ಹೇಳ್ಬೋದು. ಇನ್ನು ಟೇಬಲಲ್ಲೂ ಕೂಡ ಅವರಿಗೆ ಸ್ವಲ್ಪ ರನ್ ರೇಟಲ್ಲಿ ಉತ್ತಮವಾಗಿ ಸಿಕ್ಕರಿಂದ ಟಾಪಲ್ಲಿ ಹೋಗಿದ್ದಾರೆ. ಶ್ರೀಲಂಕೆಯಿಂದ ಮೇಲೆ ಹೋಗಿದ್ದಾರೆ. ಯಾಕಂದರೆ +2.702 ಇದೆ. ಹಾಗಾಗಿ ಟಾಪಲ್ಲಿದ್ದಾರೆ. ಶ್ರೀಲಂಕಾ ಅವರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಈ 2ನೇ ಮ್ಯಾಚ್ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.